ಟೇಬಲ್ ತಟ್ಟು ಮಾತಾಡ್ದು ನಾನು ಅವತ್ತು ಕೊಡೋಕೆ ಹೋಗ್ತಾ ಇಲ್ವಾ ಅವ್ನಿಗೆ 2 ದಿವಸ ರಜೆ ಕೊಟ್ಬಿಟ್ಟು ಅವನು ಎಸ್ಕೇಪ್ ಆಗ್ಬಿಟ್ಟ. ಇವಾಗ ನಾವು ಯಾರಿಗೆ ಆನ್ಸರ್ ಮಾಡೋದು? ಯಾರು ಎಸ್ಕೇಪ್ ಆಗಿದ್ದಮ್ಮ? ಶಿವಕುಮಾರ್ ಮತ್ತು ಮುರುಘಾ ಮಾಸ್ಟ್ರು. ಕಷ್ಟಕ್ಕಂತ ಬಂದು ಇಲ್ಲಿ ಕೆಲಸ ಮಾಡೋದು. ಇವ್ರು ನೋಡಿದ್ರೆ ನಮ್ಮ ಹೊಟ್ಟೆಗಳ ಮೇಲೆ ಹಿಂಗೆ ಹೊಡೆಸ್ತಾ ಇದ್ದಾರೆ. ಏನು ನಾವೇ ಯಾರು ನಂಬ್ಕೊಂಡು ನಾವು ಬರೋದು ಹೇಳಿ? ನಮ್ಮ ಸ್ಯಾಲರಿ ಕರೆಕ್ಟಾಗಿ ಕೊಟ್ಟರೆ ತಾನೆ ಸರ್ ಮನೆಯಲ್ಲಿ ಆನ್ಸರ್ ಮಾಡೋಕ್ಕೂ. ಮನೆಯಲ್ಲಿ ಗಂಡಸರು ಕೇಳ್ದೇ ಇರ್ತಾರಾ? ನಾವು ಬಾಡಿಗೆ ಮನೆಗೆ ಕಟ್ಟಬೇಕು, ಚೀಟಿ ಅಂತ ಲೋನ್ಗಳು ಇರ್ತೈತೆ, ಎಷ್ಟೋ ಇರುತ್ತೆ ಕಮಿಟ್ಮೆಂಟ್ಸು. ಇವಾಗ ನಾವು ಯಾರಿಗೆ ಹೇಳಿ ಸರ್ ಹೇಳೋದು? ಇವ್ರು ಈ ಥರ ಬಚ್ಚಿಟ್ಕೊಂಡ್ಬಿಟ್ರೆ ಎಲ್ಲಾರ ಹೋಗ್ಲಿ ಕಾಡುಗಳಲ್ಲಿ ಇಟ್ಬಿಟ್ರೆ ನಾವು ಯಾರಿಗೆ ಸರ್ ಆನ್ಸರ್ ಮಾಡೋದು? ನನ್ನ ಹೆಸರು ಅಂಬರೀಷ್ ಅಂತ ಹೇಳ್ಬಿಟ್ಟು ಮೊದಲು ಇಲ್ಲಿ PM ಆಗಿ ಕೆಲಸ ಮಾಡ್ತಾ ಇದ್ದೆ. ಇಲ್ಲಿ ಬಂದುಬಿಟ್ಟು 1.5 ತಿಂಗಳಿಂದ ಸಂಬಳ ಬರಬೇಕು ಹೆಣ್ಮಕ್ಳಿಗೆ. ಈ ಕಾರಣಕ್ಕೆ ಇಲ್ಲೆಲ್ಲ ಸೇರಿದ್ದಾರೆ, ಎಲ್ಲರೂ ಒಂದು ಗ್ರೂಪ್ ಸೇರಿದ್ದಾರೆ. ಅವ್ರಿಗೆ ನ್ಯಾಯ ಸಿಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ. ಯಾವ ಕಂಪನಿ? ಭಾರತ್ ಎಕ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಭಾರತ್ ಅವ್ರದ್ದು ಕಂಪ್ನಿ ಸರ್ ಇದು. ಇಲ್ಲಿ ಬಂದುಬಿಟ್ಟು ಮ್ಯಾನೇಜ್ಮೆಂಟ್ ಆಗಿ ಮುರುಗನ್ ಅಂತ ಹೇಳ್ಬಿಟ್ಟು CO, PM ಆಗ್ಬಿಟ್ಟು ಶಿವು ಇಬ್ಬರು ಬಂದ್ಬಿಟ್ಟು ಅವರು ಈ ಸ್ಕ್ಯಾಮ್ ಮಾಡಿಬಿಟ್ಟು ಈ ಥರ ಎಲ್ಲ ಮಾಡಿದ್ದಾರೆ ಸರ್. ಅವರು ಎಷ್ಟು ಜನ ಇದ್ದಾರೆ ಕಾರ್ಮಿಕರು? ಇಲ್ಲಿ ಬಂದ್ಬಿಟ್ಟು 110 ಜನ ಇದ್ದಾರೆ ಸರ್. ಇಲ್ಲಿ ಈ ಕೋಟದಲ್ಲಿ 60 ಜನನೋ 70 ಜನನೋ 80 ಜನ. 3 ಫ್ಯಾಕ್ಟ್ರಿ ಸರ್. ಟೋಟಲ್ ಎಷ್ಟು ಜನ ಪೇಮೆಂಟ್ ಬರಬೇಕು? 200 ಜನವ್ರಿಗೆ ಪೇಮೆಂಟ್ ಬರಬೇಕು ಸರ್. 300 ಜನ ಇರುತ್ತೆ. 8ನೇ ತಾರೀಕು ಕೆಳಗಡೆ ನಾನು ತಂದುಬಿಟ್ಟು ಅವ್ರು ಓನರ್ ಭರತ್ ಸರ್ಗೆ ಕೇಳಿದೆ, ಸರ್ 10ಗೆ ಕೊಟ್ಬಿಡೋಣ ಸರ್ ಪೇಮೆಂಟ್, ಹಬ್ಬ ಬೇರೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಅವ್ರು ಕೊಡೋಕ್ಕೆ ರೆಡಿ ಆಗಿದ್ರು. ಆ ಮುರುಗನ್ ಶಿವ ಅಂತ ಹೇಳ್ಬಿಟ್ಟು ಅವನು ಶಿವ ಬಂದು ಇಲ್ಲಿ PM, ಮುರುಗನ್ ಬಂದುಬಿಟ್ಟು ಇಲ್ಲಿ GM. ಸರ್ ಪರವಾಗಿಲ್ಲ, ನೀವು ಹೋಗಿ ನಾನು ಮೇಂಟೈನ್ ಮಾಡ್ಕೊತೀನಿ, ವರ್ಕರ್ಸ್ಗೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಹೊರಟೋದ್ರು. ಆಮೇಲೆ ಮೇಲೆ ಮುರುಗನ್ನು ಶಿವು ಹೋಗ್ಬಿಟ್ಟು ಎಲ್ಲರಿಗೆ ಮೀಟಿಂಗ್ ಮಾಡಿದ್ದಾರೆ, ಕೇಳಿ ಸರ್ 2 ದಿವಸ ಲೀವ್ ತೊಗೊಳ್ಳಿ, ಆಮೇಲೆ ಬಂದು ನಿಮಗೆ ಪೇಮೆಂಟ್ ಕೊಡ್ತೀನಿ ಅಂತ. ಅವರು ಲಾಪತ್ತ ಇದೆ. ಇವ್ರಿಗೆ ಓನರ್ಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ನನಗೆ ಎಲ್ಲರಿಗೆ 1.5 ತಿಂಗಳು ಪೇಮೆಂಟ್ ಬರಬೇಕು ಸರ್. ನಾವು ಬೇರೆ ಕಡೆ ಕೆಲಸಕ್ಕೆ ಹೋಗೋಂಗೂ ಇಲ್ಲ, ಇಲ್ಲಿ ಮಾಡೋಂಗೂ ಇಲ್ಲ, ಆ ಥರ ಆಗಿಬಿಟ್ಟಿದೆ ಸರ್. ಅಂದಾಜು ಎಷ್ಟು ಬರಬೇಕು ಸರ್? 1 ತಿಂಗಳದ್ದು ಪೇಮೆಂಟು ನಾನು ಪ್ರಿಪೇರ್ ಮಾಡಿ ಇಕ್ಕಿದ್ದೀನಿ. 12 ಲಕ್ಷ ಬರಬೇಕು ಸರಿನಾ? ಇನ್ನು 15 ಡೇಸ್ದು ಬರಬೇಕು. ಅದು ಇನ್ನೂ ಲೆಕ್ಕ ಹಾಕಿಲ್ಲ. 1 ಮಂತ್ ಪೇಮೆಂಟ್ ನಾನು ಪ್ರಿಪೇರ್ ಮಾಡಿ ಇಕ್ಕಿದ್ದೀನಿ ಸರ್. 1.5 ತಿಂಗಳದ್ದು ಬರಬೇಕು ಸರ್. ಹಂಗಾದ್ರೆ 1.5 ತಿಂಗಳದ್ದು ಸೇರಿದ್ರೆ ಹತ್ರ ಒಂದು 18,000 ಬರಬೇಕು ಸರ್. 18 ಲಕ್ಷ ಬರಬೇಕು ಸರ್. ಇವಾಗ 1 ತಿಂಗಳದ್ದು ಪೇಮೆಂಟ್ ಪ್ರಿಪೇರ್ ಮಾಡಿದ್ದೀನಿ, 12 ಲಕ್ಷ ಇದೆ. ನೀವು ಕೆಲ್ಸಕ್ಕೆ ಹೋಗ್ತೀರಾ, ಬೇರೆ ಕಡೆ ಹೋಗ್ತೀರಾ, ನೀವು ಇಷ್ಟು ದಿನ ಸಂಪಾದನೆ ಮಾಡಿದ್ದು ಎಲ್ಲಿ ಅಮೌಂಟ್ ಒಂದು ಮನೆಗಳಲ್ಲಿ ಬೈತಾ ಇದ್ದಾರೆ ಸರ್. ನಾವು ಬಾಡಿಗೆ ಕಟ್ಟೋರು, ಲೋನುಗಳು ಎಷ್ಟು ಇದೆ ಸರ್. ಮನೆಗಳ ಹತ್ರ ಬಂದು ಸಾಲಗಾರ ಬಂದು ಕೇಳಿದ್ರೆ ನಾವೇನು ಹೇಳೋದು ಸರ್? ಅವ್ರ ಹತ್ರ ಉಗಿಸ್ಕೊಳೋದ, ಮನೆಯಲ್ಲಿ ಉಗಿಸ್ಕೊಳೋದು ಸರ್? ಯಾವುದೊಂದು ಬಂದು ನಮಗೆ ಬಂದು ಹೇಳಿದ್ರೆ ನಾವು ನಂಬಿಕೆಯಿಂದ ಕೆಲಸ ಆದರೂ ಮಾಡ್ಬೋದು. ಇಲ್ಲಾಂದರೆ ಏನಂದ ಒಂದು ಹೇಳಿದ್ರೆ ಅಲ್ಲ ಸರ್. ಏನು ಹೇಳ್ತೀರಾ ಸೈಲೆಂಟ್ ಆಗಿದ್ರೆ ಹೆಂಗೆ ಸರ್? ಮುರುಗನ್ ಮಾಸ್ಟರ್ ನೋಡಿದ್ರೆ ಯಾವುದೂ ಹೇಳ್ತಾ ಏನೋ ನನಗೆ ಗೊತ್ತಿಲ್ಲ, ಮನೆ ನೋಡಿದ್ರೆ ಕೇಳಿದ್ರೆ ಕಂಪ್ಲೇಂಟ್ ಕೊಡೋಗ್ರಿ ಅಂತ ಹೇಳಿದ್ರು. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.